RCB is into the finals after dominating win, convincing win, and a well-deserved victory against Punjab Kings in New Chandigarh. ನಿನ್ನೆ RCB ಟಾಸ್ ವಿನ್ ಆಗ್ಬಿಟ್ಟು ಬೌಲಿಂಗ್ ತಗೊಂಡ್ರು ಅಂಡ್ ಸ್ಟಾರ್ಟಿಂಗ್ ಅಲ್ಲಿ ಪ್ರಿಯಾಂಶ್ ಆರ್ಯ ಒಂದು 4 ಹೊಡೆದ. ಬಟ್ ನೆಕ್ಸ್ಟ್ ಓವರ್ ಅಲ್ಲಿ ಯಶ್ ದಯಾಲ್ ಟುಕ್ ದ ವಿಕೆಟ್ ಆಫ್ ಪ್ರಿಯಾಂಶ್ ಆರ್ಯ. ಅದಾದ್ಮೇಲೆ ಭುವನೇಶ್ವರ್ ಕುಮಾರಿಗೆ ಒಂದ್ 2 4 ಹೊಡೆದ. ಆಮೇಲೆ ಯಶ್ ದಯಾಲ್ಗೂ ಒಂದು 6 ಹೊಡೆದ. ಪ್ರಭ್ಸಿಮ್ರನ್ ಸಿಂಗು ಒಂದು ಒಳ್ಳೆ ಸ್ಟಾರ್ಟ್ ತಗೊಂಡ. ಬಟ್ ಈ ಕುಡಂಟ್ ಕಂಟಿನ್ಯೂ. ನರ್ವ್ಸ್ ಗಾಟ್ ಬೆಟರ್ ಆಫ್ ಹಿಮ್ ಅಂತ ಹೇಳ್ಬೇಕು. ಭುವನೇಶ್ವರ್ ಕುಮಾರಿಗೆ ಮುಂದೆ ಬಂದು ಹೊಡೆಯಕ್ ಹೋಗ್ತಾನೆ. ಔಟ್ ಸೈಡ್ ಎಡ್ಜ್ ಆಗಿ ಜಿತೇಶ್ ಕ್ಯಾಚ್ ಹಿಡಿತಾನೆ. ಅದಾಗಿದ್ದು ಹೇಸಲ್ವುಡ್ ಬಂದಿದ್ದು ಫಸ್ಟ್ ಓವರ್ ಅಲ್ಲೇ ಶ್ರೇಯಸ್ ಅಯ್ಯರ್ ವಿಕೆಟ್ ತಗೊಂತಾನೆ. ಅಂಡ್ ಇದುವರೆಗೆ ಶ್ರೇಯಸ್ ಅಯ್ಯರ್ ನ 3 ಸಲ ಔಟ್ ಮಾಡಿದ್ದಾನೆ IPL ಹಿಸ್ಟ್ರಿಯಲ್ಲಿ. ನಿನ್ನೆ ಕೂಡ ನಿಜವಾಗ್ಲೂ ಬ್ಯಾಡ್ ಶಾಟ್ ಸೆಲೆಕ್ಷನ್ ಬೈ ಶ್ರೇಯಸ್ ಅಯ್ಯರ್. ಅದಾಗಿದ್ದು ಅವ್ನು ನೆಕ್ಸ್ಟ್ ಓವರ್ ಅಲ್ಲೇ ಜಾಶ್ ಇಂಗ್ಲಿಸ್ ವಿಕೆಟ್ ಕೂಡ ತಗೊಂತಾನೆ. ಸೊ ಪಂಜಾಬ್ ಕಿಂಗ್ಸ್ ವೇರ್ ಸ್ಟ್ರಗ್ಲಿಂಗ್ ಎ ಲಾಟ್ ಎಸ್ಟರ್ಡೇ. ಪವರ್ ಪ್ಲೇ ಅಲ್ಲೇ ತುಂಬಾ ಸ್ಟ್ರಗಲ್ ಮಾಡಿದ್ರು ಅಂತ ಹೇಳ್ಬೇಕು. ಅದಾದ್ಮೇಲೆ ನೇಹಾಲ್ ವಧೇರಾ ಬರ್ತಾನೆ. ನೇಹಾಲ್ ವಧೇರಾ ಒಂದು ಬೌಂಡ್ರಿ ಹೊಡಿತಾನೆ. ಬಟ್ ಅವನು ಕೂಡ ಯಶ್ ದಯಾಲ್ಗೆ ಇನ್ಸೈಡ್ ಎಡ್ಜ್ ಆಗಿ ಔಟ್ ಆಗ್ತಾನೆ. ಅದಾದ್ಮೇಲೆ ಸ್ಟಾಯ್ನಿಸ್ ಬಂದ್ಬಿಟ್ಟು ಹೇಸಲ್ವುಡ್ಗೆ ಒಂದು 6 ಒಂದು 4 ಎಲ್ಲ ಹೊಡಿತಾನೆ. ಆಮೇಲೆ ಕೃಣಾಲ್ ಪಾಂಡ್ಯಾಗೂ ಒಂದು 6 ಎಲ್ಲ ಹೊಡಿತಾನೆ. ಬಟ್ ಅವನು ಕೂಡ ಈ ಕುಡಂಟ್ ರೀಡ್ ದ ಗೂಗ್ಲಿ. ಅವನಿಗೆ ಲೆಗ್ ಸ್ಪಿನ್ನರ್ಸ್ ಆಡಕ್ಕೆ ಬರಲ್ಲ. ನಮ್ಮವರು ನೀಟಾಗಿ ತಿಳ್ಕೊಂಡು ರಜತ್ ಪಟಿದಾರ್ ಮೇಡ್ ದ ಸ್ಮಾರ್ಟ್ ಮೂವ್ ಟು ಬ್ರಿಂಗ್ ಶ್ರೇಯಸ್ ಶರ್ಮಾ ಅರ್ಲಿ. ಶಶಾಂಕ್ ಸಿಂಗ್ ಕೂಡ ಕ್ಲೀನ್ ಬೋಲ್ಡ್ ಆಗ್ತಾನೆ. ಇವನ್ ಮಾರ್ಕಸ್ ಸ್ಟಾಯ್ನಿಸ್ ಕೂಡ ಕ್ಲೀನ್ ಬೋಲ್ಡ್ ಆಗ್ತಾನೆ. ಆಮೇಲೆ ನೆನ್ನೆ ಮುಷೀರ್ ಖಾನ್ ಇಂಪ್ಯಾಕ್ಟ್ ಸಬ್ ಆಗಿ ಬರ್ತಾನೆ. ಅವನು ಕೂಡ ಏನು ಇಂಪ್ಯಾಕ್ಟ್ ಮಾಡಕ್ಕಾಗಿಲ್ಲ. ಅವನು ಕೂಡ ಶ್ರೇಯಸ್ ಶರ್ಮಾಗೆ LBW ಆಗ್ಬಿಟ್ಟು ಹೋಗ್ತಾನೆ. ಆಮೇಲೆ ಓಮರ್ ಝೈ ಬರ್ತಾನೆ. ಈ ಸಮ್ ವಾಟ್ ಕೈಂಡ್ ರೊಟೇಟೆಡ್ ದ ಸ್ಟ್ರೈಕ್. ಒಂದು 6 ಒಂದು 4 ಹೊಡಿತಾನೆ. ಅಂಡ್ ಹರ್ಪ್ರೀತ್ ಬ್ರಾರ್ ಕೂಡ ಅಷ್ಟೇ ರೊಮಾರಿಯೋ ಶೆಪರ್ಡ್ಗೆ ಔಟ್ ಆಗ್ತಾನೆ. ಅಂಡ್ ಲಾಸ್ಟ್ ಅಲ್ಲಿ ಅಜ್ಮತುಲ್ಲಾ ಓಮರ್ ಝಾಯಿ ಹೇಸಲ್ವುಡ್ಗೆ ಔಟ್ ಆಗ್ತಾನೆ ವಿತ್ ಬ್ರಿಲಿಯಂಟ್ ಆಫ್ ಕ್ಯಾಚ್ ಫ್ರಮ್ ಜಿತೇಶ್ ಶರ್ಮಾ. ಏನು ಕ್ಯಾಚ್ ಅಂತೀರಾ, ಸಖತ್ತಾಗಿ ಲೀಪ್ ಮಾಡ್ದ ಅಂಡ್ ಒಳ್ಳೆ ಕ್ಯಾಚ್ ಹಿಡ್ದ. ಸೊ 101ಗೆ ಆಲ್ ಔಟ್ ಆಗ್ತಾರೆ. ಬರೇ 14.1 ಓವರ್ಸ್ ಆಡ್ತಾರೆ. ಅಂಡ್ ದಟ್ ಈಸ್ ದ ಲೀಸ್ಟ್ ಓವರ್ಸ್ ಎ ಟೀಮ್ ಹ್ಯಾಸ್ ಪ್ಲೇಡ್ ಇನ್ ದ ಪ್ಲೇ ಆಫ್ಸ್ ಅಂತೆ. ಸೊ ಕುಡೋಸ್ ಟು RCB ಬೌಲಿಂಗ್. ನಿನ್ನೆ ಆನ್ ಫೈರ್ ಇದ್ರು. ಹೇಸಲ್ವುಡ್ ಬಂದ ಮೇಲೆ RCB ಬೌಲರ್ಸಿಗೆ ಏನ್ ಶಕ್ತಿ ಕೊಡ್ತೋ ಗೊತ್ತಿಲ್ಲ. ನಿನ್ನೆ ದೇ ವೇರ್ ಆನ್ ಫೈರ್ ಅಂಡ್ ಇವನ್ ದ ಫೀಲ್ಡಿಂಗ್ ಆಫ್ RCB ವಾಸ್ ಟಾಪ್ ನಾಚ್. ಆ ತರ ಡೈವ್ ಎಲ್ಲ ಮಾಡಿ ರನ್ಸ್ ತಡೆದಿದ್ದು ತುಂಬಾ ಹೆಲ್ಪ್ ಆಯ್ತು. ಸೊ ಆಲ್ ಇನ್ ಆಲ್ ನಿನ್ನೆ ಬೌಲಿಂಗ್ ಅಂಡ್ ಫೀಲ್ಡಿಂಗ್ ಪರ್ಫಾರ್ಮೆನ್ಸ್ ವಾಸ್ ಟಾಪ್ ನಾಚ್ ಅಂತ ಹೇಳ್ಬೇಕು. ಅಂಡ್ RCB ಬೌಲರ್ಸ್ ಪರ ಫಸ್ಟ್ ಯಶ್ ದಯಾಲ್ಗೆ 2 ವಿಕೆಟ್ ಸಿಗುತ್ತೆ. ಭುವಿಗೆ 1 ವಿಕೆಟ್ ಸಿಗುತ್ತೆ. ಅಂಡ್ ಹೇಸಲ್ ಗಾಡ್ 3 ವಿಕೆಟ್ ಸಿಗುತ್ತೆ. ಅದಾದ್ಮೇಲೆ ಶ್ರೇಯಸ್ ಶರ್ಮಾ 3 ವಿಕೆಟ್ ಸಿಗುತ್ತೆ. ಆಮೇಲೆ ಶೆಪರ್ಡಿಗೆ 1 ವಿಕೆಟ್ ಸಿಗುತ್ತೆ. ಅಂಡ್ RCB ಬ್ಯಾಟಿಂಗ್ ವಿಚಾರದಲ್ಲಿ RCB ದೇ ಸ್ಟಾರ್ಟೆಡ್ ಆಫ್ ಬ್ರಿಲಿಯಂಟ್ಲಿ. ಎಸ್ಪೆಷಲಿ ವಿರಾಟ್ ಕೊಹ್ಲಿ ಫಸ್ಟ್ ಅಲ್ಲೇ ಶಾರ್ಟ್ ಬಾಲ್ ನ ಸಕ್ಕದಾಗಿ ಪುಲ್ ಮಾಡ್ತಾನೆ. ವ್ರಿಸ್ಟ್ ನ ಫುಲ್ ಟರ್ನ್ ಮಾಡ್ಬಿಟ್ಟು ನಿನ್ನೆ ವಿರಾಟ್ ಕೊಹ್ಲಿ ಆ ಶಾಟ್ ಸಕ್ಕದಾಗಿ ಹೊಡೆದ ಹರ್ಷದೀಪ್ ಸಿಂಗಿಗೆ. ಅದಾದ್ಮೇಲೆ ಇವನ್ ಫಿಲ್ ಸಾಲ್ಟ್ ಕೂಡ ಅಷ್ಟೇ. ಅವನು ಹಿಗ್ಗ ಮುಗ್ಗ ಹೊಡೆಯಕ್ ಸ್ಟಾರ್ಟ್ ಮಾಡ್ದ ಸ್ಟಾರ್ಟಿಂಗ್ ಅಲ್ಲೇ. ಅಂಡ್ ಪಂಜಾಬ್ ಬೌಲರ್ಸ್ ಹ್ಯಾಡ್ ನೋ ಆನ್ಸರ್ಸ್ ಅಂಟಿಲ್ ಕೈಲ್ ಜೆಮಿಸನ್ ಬಂದ್ಬಿಟ್ಟು ವಿರಾಟ್ ಕೊಹ್ಲಿ ವಿಕೆಟ್ ತಗೊಂತಾನೆ. ಅಂಡ್ ಆ ಓವರ್ ಇಟ್ ವಾಸ್ ವಿಕೆಟ್ ಮೇಡ್ ಇನ್. ಮಯಾಂಕ್ ಅಗರ್ವಾಲ್ ಆ ಓವರ್ ಸ್ವಲ್ಪ 4 ಬಾಲ್ 5 ಬಾಲ್ ಆಡಕ್ ಸ್ವಲ್ಪ ಸ್ಟ್ರಗಲ್ ಮಾಡಿದೆ. ಏನಕ್ಕಂದ್ರೆ ಬಾಲ್ ವಾಸ್ ಮೂವಿಂಗ್ ಔಟ್ ಸೈಡ್ ಅಂಡ್ ಎ ವೆರಿ ವೆಲ್ ಬೋಲ್ಡ್ ಓವರ್ ಬೈ ಕೈಲ್ ಜೆಮಿಸನ್. ಅದಾಗಿದ್ ಕೈಲ್ ಜೆಮಿಸನ್ ಇನ್ನೊಂದು ಓವರ್ ಬಂದಾಗ 21 ರನ್ ಹೊಡಿತಾರೆ RCB ಅವರು. ಮಯಾಂಕ್ ಅಗರ್ವಾಲ್ ಆಮೇಲೆ ಎಸ್ಪೆಷಲಿ ಫಿಲ್ ಸಾಲ್ಟ್ ಈ ಬೆಲ್ಟೆಡ್ ಕೈಲ್ ಜೆಮಿಸನ್ ಲೈಕ್ ಎನಿಥಿಂಗ್ ಅಂತ ಹೇಳ್ಬೇಕು. ಅಷ್ಟು ಸಖದಾಗಿ ಬ್ಯಾಟಿಂಗ್ ಆಡಿದ ಆ ಓವರು. ಅಂಡ್ RCB ಪವರ್ ಪ್ಲೇ ಅಲ್ಲೇ ಏನಂತೀರಾ 70% ಆಫ್ ಮ್ಯಾಚ್ ವಾಸ್ ಡನ್ ಬೈ ಬ್ಯಾಟಿಂಗ್ ಅಂತ ಹೇಳ್ಬೇಕು. 60 ರನ್ಸ್ ಸಮಥಿಂಗ್ ಏನೋ ಹೊಡಿತಾರೆ. ಹರ್ಪ್ರೀತ್ ಬ್ರಾರಿ ಕೂಡ ಸಾಲ್ಟ್ ಸರಿಯಾಗಿ ಹೊಡಿತಾನೆ. ಅಂಡ್ ಮುಷೀರ್ ಖಾನ್ ಕೂಡ ಬೌಲಿಂಗ್ ಬಂದ. ಅವನಿಗೆ ಕೂಡ ಅಗರ್ವಾಲ್ 10 ರನ್ಸ್ ಏನೋ ಹೊಡಿತಾನೆ. ಒಂದು 6 ಒಂದು 4 ಹೊಡಿತಾನೆ. ಬಟ್ ಅನ್ಫಾರ್ಚುನೇಟ್ಲಿ ಮುಷೀರ್ ಖಾನ್ಗೆ ಔಟ್ ಆಗ್ತಾನೆ ಅಗರ್ವಾಲ್. ಏನ್ ಮಾಡಕ್ಕಾಗಲ್ಲ, ಲೆಗ್ ಸೈಡ್ ಫ್ಲಿಕ್ ಮಾಡಕ್ ಹೋಗ್ತಾನೆ. ಬಟ್ ಅದು ಕೀಪರ್ ಗ್ಲೌಸ್ ತಗ್ಲಿ ಶ್ರೇಯಸ್ ಅಯ್ಯರ್ ಟೇಕ್ಸ್ ಎ ಗುಡ್ ಕ್ಯಾಚ್. ಅದ್ ಬಿಟ್ಟು ಪಂಜಾಬ್ ಕಿಂಗ್ಸ್ಗೆ ಸೆಲೆಬ್ರೇಷನ್ ಮಾಡೋ ಸಂದರ್ಭನೇ ಕೊಟ್ಟಿಲ್ಲ ನಾವು ಅಂತ ಹೇಳ್ಬೇಕು. ಅಷ್ಟು ಚೆನ್ನಾಗಿ ಮೇಂಟೈನ್ ಮಾಡ್ಕೊಂಡೋದ್ರು RCB. ಅಂಡ್ ಲಾಸ್ಟ್ ಅಲ್ಲಿ ರಜತ್ ಪಟಿದಾರ್ ಬಂದ. ರಜತ್ ಪಟಿದಾರ್ 1 4 ಕೂಡ ಹೊಡೆದ. ಅಂಡ್ ಸಾಲ್ಟ್ ಕೂಡ ಅಷ್ಟೇ ಈ ಗ್ಯಾಪ್ ಅಲ್ಲಿ ನಾಯಿಗೆ ಹೊಡೆದಂಗ್ ಹೊಡೆದು 50 ಕೂಡ ಕಂಪ್ಲೀಟ್ ಮಾಡ್ದ. ಈಸ್ ಫಾಸ್ಟೆಸ್ಟ್ ಆಫ್ IPL ಅಂತೆ. ಅಂಡ್ ಈ ಆಲ್ಸೋ ಗಾಟ್ 1000+ ರನ್ಸ್ ಇನ್ IPL. ಸೊ ಕುಡೋಷ್ಟು ಸಾಲ್ಟ್. ಉಪ್ಪಿಗಿಂತ ರುಚಿ ಬೇರೆ ಇಲ್ಲ. ಸಾಲ್ಟ್ ಮುಂದೆ ಇನ್ಯಾರು ಇಲ್ಲ. ಆ ತರ ಇತ್ತು ನನ್ನ ಬ್ಯಾಟಿಂಗ್ ಪರ್ಫಾರ್ಮೆನ್ಸ್. ಸಕ್ಕದಾಗಿ ಆಡಿದ ಬ್ಯಾಟಿಂಗು. ಅಂಡ್ ಲಾಸ್ಟ್ ಅಲ್ಲಿ ನಮ್ ಕ್ಯಾಪ್ಟನ್ ಫಿನಿಶಸ್ ಆಫ್
ವಿತ್ ಅ ಸ್ಟೈಲ್ ಅಂತ ಹೇಳ್ಬೇಕು. ಒಂದು 6 ಹೊಡೆದು ಮುಗಿಸ್ತಾನೆ ಮುಷೀರ್ ಖಾನ್ಗೆ. ಅಂಡ್ 10 ಓವರ್ಸ್ ಅಲ್ಲಿ ನಾವು ಮುಗಿಸ್ತೀವಿ. ಸೊ 10 ಓವರ್ಸ್ ಅಲ್ಲಿ IPL ಪ್ಲೇ ಆಫ್ ಅಲ್ಲಿ ಫಾಸ್ಟೆಸ್ಟ್ ಫಿನಿಶ್ ಅಂತೆ, ಚೇಸಿಂಗ್ ದ ಟಾರ್ಗೆಟ್. ಸೊ ದಟ್ ಆಲ್ಸೋ ಬಿಲಾಂಗ್ಸ್ ಟು RCB ಈಗ. ಅಂಡ್ RCB ಬಿಕೇಮ್ ದ ಫಸ್ಟ್ ಟೀಮ್ ಟು ಗೋ ಟು ದ ಫೈನಲ್ಸ್. ಅಂಡ್ 9 ಇಯರ್ಸ್ ಆದ್ಮೇಲೆ RCB ಫೈನಲ್ಸ್ ಹೋಗ್ತಿದ್ದಾರೆ. ಸೊ ವೆರಿ ವೆಲ್ ಡಿಸರ್ವ್ಡ್ ವಿಕ್ಟ್ರಿ ಅಂಡ್ ದ ಫ್ಯಾನ್ಸ್ ಆರ್ ಪಂಪ್ಡ್ ಟು ದ ಕೋರ್ ಅಂತ ಹೇಳ್ಬೇಕು. ಅಷ್ಟು ವೆಲ್ ಡಿಸರ್ವ್ಡ್ ಪರ್ಫಾರ್ಮೆನ್ಸ್. ಆಮೇಲೆ ಬೌಲಿಂಗ್ ಆಗಲಿ, ಬ್ಯಾಟಿಂಗ್ ಆಗಲಿ, ಫೀಲ್ಡಿಂಗ್ ಆಗಿರಲಿ, ನೆನ್ನೆ ಆಲ್ ರೌಂಡ್ ಪರ್ಫಾರ್ಮೆನ್ಸ್. ಸೊ ಅದು ಫ್ಯಾನ್ಸಿಗೆ ತುಂಬಾ ಖುಷಿ ಕೊಡುತ್ತೆ ಅಂತ ಹೇಳ್ಬೇಕು. ಬೌಲಿಂಗ್ ವಿಚಾರದಲ್ಲಿ ಅದೇ ಮುಷೀರ್ ಖಾನಿಗೆ 1 ವಿಕೆಟ್ ಸಿಗುತ್ತೆ, ಅದಾದ್ಮೇಲೆ ಕೈಲ್ ಜೆಮಿಸನ್ಗೆ 1 ವಿಕೆಟ್ ಸಿಗುತ್ತೆ. ಅಂಡ್ ಹೇಳಕ್ಕೆ ಮಾತೇ ಹೊರಡ್ತಿಲ್ಲ, ಏನಕ್ಕಂದ್ರೆ ಅಷ್ಟು ಖುಷಿಯಾಗಿದ್ದೀವಿ ನಾವು RCB ಫ್ಯಾನ್ಸು. ಎಸ್. ಅಂಡ್ ಇವತ್ತು ಎಲಿಮಿನೇಟರ್ ಇದೆ, GT ವರ್ಸಸ್ ಮುಂಬೈ ಇಂಡಿಯನ್ಸ್, ಮುಲ್ಲನ್ಪುರ್ ಅಲ್ಲೇ. ಸೊ ವೆರಿ ಮಚ್ ಲುಕಿಂಗ್ ಫಾರ್ವರ್ಡ್ ಟು ದ ಗೇಮ್. ಜೈ RCB.